ನಾವಂತೂ ಮದ್ವೆ ಸೀಸನ್ಸ್ ಇದ್ದಾಗ ತುಂಬಾನೇ ವೆರೈಟೀಸ್ ವೆಡ್ಡಿಂಗ್ಸ್ ನ ನೋಡ್ತಾ ಇರ್ತೀವಿ. ಹಾಗೆ ನಾವ್ ಇವತ್ ಬಂದಿದ್ದು ತಿರುಪತಿಗೆ. ಇಲ್ಲಿಗೆ ಬರ್ತಾ ಇದ್ದಂಗೆ ನನ್ನ ಫ್ರೆಂಡ್ ನಮ್ನ ವೆಲ್ಕಮ್ ಮಾಡ್ಕೊಂಡ್ಲು. ಇಲ್ಲಿ ನಮ್ಗೊಂದ್ ರೂಮ್ ಅರೇಂಜ್ ಆಗಿತ್ತು. ಅಲ್ಲೇ ರಾತ್ರಿ ರೆಸ್ಟ್ ಮಾಡಿ ಬೆಳಗ್ಗೆನೆ ಮೇಕಪ್ ಇತ್ತು, ಅದು 2 ಗಂಟೆ ರಾತ್ರಿಗೆ. ಬಿಕಾಸ್ ಇವ್ರದ್ದು ಮುಹೂರ್ತ ತುಂಬಾನೇ ಬೇಗ ಇತ್ತು. 4:30 ಒಳಗಡೆ ಅವಳ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲಾ ಮುಗೀತು. ರೆಡಿ ಮಾಡಿ ಅವಳನ್ನ ದೇವಸ್ಥಾನದ ಹತ್ರ ಕಳ್ಸಿದ್ವಿ. ಮೇಕಪ್ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಫಾಲೋ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ನಾವು ಕೂಡ ರೆಡಿ ಆಗಿ ಮದ್ವೆ ನಡೆಯೋ ಪ್ಲೇಸ್ ಗೆ ಹೊರಟ್ವಿ. ನೋಡ್ತೀವಿ ತುಂಬಾ ಜನದ ಮದ್ವೆ ಒಂದೇ ಪ್ಲೇಸ್ ಅಲ್ಲಿ ನಡೀತಾ ಇತ್ತು. ಹುಡುಗಿ ಎಲ್ಲಪ್ಪ ಅಂತ ಹುಡುಕ್ಬೇಕಾದ್ರೆ ಕೊನೆಗೂ ಕಾಣಿಸಿದ್ಲು, ಇಲ್ಲೇ ನಿಂತಿದ್ಲು. ತಿರುಪತಿಗಂತೂ ನಾನ್ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ಮದ್ವೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಒಂದ್ ಕಡೆ ಒನ್ಕೆಗೆ ಪೂಜೆ ಮಾಡ್ತಾರೆ, ಇಲ್ಲಿ ಬ್ಯಾಂಬೂಗೆ ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ಪೂಜೆ ಮಾಡಿದ್ಮೇಲೆ ಗಂಡು ಹೆಣ್ಣನ್ನ ಹಸೆಮಣೆಗೆ ಕೂರ್ಸಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಇಬ್ರು ಹೀಗೆ ನಗ್ನಗ್ತಾ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಮದ್ವೆ ಮುಗಿಯೋವರೆಗೂ ಅಲ್ಲೇ ಇದ್ದು ನಾನಂತೂ ಮನೆ ಕಡೆ ವಾಪಸ್ ಹೊರಟೆ. ತಿರುಪತಿಗೆ ಹೋಗಿ ಲಡ್ಡು ತಂದಿಲ್ಲ ಅಂದ್ರೆ ಹೇಗೆ? ಸೊ ದರ್ಶನ ಅಂತೂ ಮಾಡೋದಿಕ್ಕಾಗ್ಲಿಲ್ಲ. ಲಡ್ಡು ತಗೊಂಡು ಮನೆ ಕಡೆ ಅಂತೂ ಹೊರಟೆ. ಬರೋವಾಗ ಸುತ್ತಮುತ್ತ ಇದ್ದಿದ್ದ ದೇವಸ್ಥಾನಗಳು ಹಾಗೆ ಅಲ್ಲಿದ್ದ ನೇಚರ್ಸ್ ನ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಸಿಗ್ತೀನಿ. ಬಾಯ್ ಬಾಯ್.